ಎಸ್ ಎಲ್ ಭೈರಪ್ಪ ಅವ್ರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಇದ್ದಾರೆ. ನಾನು ಮಾತಾಡ್ತೀನಿ ಅವ್ರನ್ನ. ಮೇಡಮ್, ನೀವು ಕೂಡ ಕಾದಂಬರಿಗೆ ಬರೆದಿದ್ರಿ. ಆ ಸಂದರ್ಭದಲ್ಲಿ ಭೈರಪ್ಪ ಅವರು ಕೂಡ ಅದನ್ನು ನೋಡಿದರು ಕೂಡ, ಓದಿದರು ಕೂಡ. ಈ ಕ್ಷಣದಲ್ಲಿ ಅವ್ರನ್ನ ಹೇಗೆ ನೆನೆಸ್ಬೋದು? ಹೇಗೆ ನೆನೆಸ್ಕೋತೀನಿ, ಅದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಅವ್ರ ಜೊತೆ 2 ದಿನ ನಾನು ಕಾಲ ಕಳೆದಿದ್ದು ನನ್ನ ಒಂದು ಪೂರ್ವ ಜನ್ಮದ ಸುಕೃತ ಅಂತಲೇ ತಿಳ್ಕೊತೀನಿ. ಯಾಕಂದರೆ ನಮ್ಮ ರಂಗನೇ ಬೇರೆ, ಅವರ ರಂಗನೇ ಬೇರೆ. ಆ ಸಾಹಿತ್ಯ ರಂಗ ಅಂತ ಇರುತ್ತಲ್ಲ, ಅದು ಒಂದು ಸರಸ್ವತಿಯ ಲೋಕ ಅಂತಲೇ ಹೇಳ್ಬೋದು. ಆ ಲೋಕಕ್ಕೆ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಆ ಸಾಹಿತ್ಯದ ಬಗ್ಗೆ ವಿಶದವಾಗಿ ಮಾತಾಡ್ತಾಯಿದ್ರು. ಮುಂದೆ ಬರೋ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅವ್ರು ಮಾತಾಡಿದ್ದು, ಅದನ್ನೆಲ್ಲ ಕೇಳಿದ್ರೆ ಒಂದು ಬಾಯಿ ಬಿಟ್ಕೊಂಡು ಈ ಮಗು ಏನಾದರೂ ಹೇಳಿದರೆ, ಅಮ್ಮ ಏನಾದರೂ ಹೇಳಿದರೆ ಕೇಳ್ಕೊಂಡು ಕೂತ್ಕೊಳ್ಳುತ್ತಲ್ಲ, ಆ ರೀತಿ ನಾವು ಅಂತ ನನಗೆ ಭೈರಪ್ಪ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾ ಇರಲಿಲ್ಲ. ಮತ್ತು ಅವರೊಂದು ಸ್ವಲ್ಪ ಏನಂತ ಅನಿಸುತ್ತೆ, ತುಂಬ ರಿಸರ್ವ್ಡ್ ನೇಚರ್ ಅಂತ ಅನಿಸುತ್ತೆ. ಅವರು ತುಂಬ ನಗೋದು ಗಿಗೋದು, ಅವ್ರ ಮುಖದಲ್ಲಿ ನಗು ಅನ್ನೋದನ್ನು ನಾವು ಕಂಡೇ ಇಲ್ಲ ಅಂತ ಹೇಳ್ಬೋದು. ಆ 2 ದಿನವೂ ನಗು ಎಲ್ಲ ಇಲ್ಲೇ ಇಲ್ಲ. ತುಂಬ ಸ್ಟ್ರಿಕ್ಟ್ ಆಗಿರೋರು. ಅವ್ರ ಜೊತೆ ಪ್ರೆಸ್ ಮೀಟ್ ಮಾಡಿದ್ದೀನಿ, ಹಾಸನಾಂಬೆ ದರ್ಶನ ಮಾಡಿದ್ದೀನಿ ಅವರೊಟ್ಟಿಗೆ. ಅದು ನನ್ನ ಸೌಭಾಗ್ಯ. ಅವರು ಈಗ ನೀವು ಕೂಡ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ರಿ. ಅದನ್ನು ಭೈರಪ್ಪ ಅವರು ಕೂಡ ನೋಡಿದರು ಅಥವಾ ಅವ್ರು ನಿಮ್ಮ ಬಗ್ಗೆ ಮಾತಾಡಿದರು ಅಂತೇಳಿ. ಏನು ಆ ಸಂದರ್ಭ? ಅವರೆಲ್ಲ ಅವ್ರಿಗೆ ಆಶ್ಚರ್ಯ ಆಯಿತು. ಒಂದು ಬುಕ್ ಶಾಪಲ್ಲಿ ಕರ್ಕೊಂಡು ಹೋದರು ಭೈರಪ್ಪ ಅವರು, ಅಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಹಾಸನಕ್ಕೆ ಹೋಗಿದ್ದಾಗ. ಸರಿ ಅಂತ ಅವರು ಅಲ್ಲಿ ಬಂದರು. ಆಮೇಲೆ ಯಾವ ಪುಸ್ತಕ ಕೊಡೋದು ಅವರಿಗೆ ಗಿಫ್ಟಾಗಿ ಅಂತಂದಾಗ ಇದು ಗಿರಿಜಾ ಪರಸಂಗ, ಅದು ಆ ಬುಕ್ಕಿನ ಕೊಟ್ಟರು. ಅವರು ಬುಕ್ ತೆಗೆದು ನೋಡ್ಬಿಟ್ಟು ನನ್ನ ಮುಖ ಹೀಗೆ ನೋಡಿದ್ರು. ನೋಡ್ಬಿಟ್ಟು ನೀವು ಬರಿತೀರೇನ್ರಿ ಅಂತಂದ್ಬಿಟ್ಟು, ಅದುವರೆಗೂ ಅವ್ರಿಗೆ ಗೊತ್ತಿಲ್ಲ, ಕಲಾವಿದೆ ಅಂತ ಗೊತ್ತಿದ್ದಿರ್ಬೋದು, ಆದರೆ ನೀವು ಬರೀತೀರಾ ಅಂತಂದ್ಬಿಟ್ಟು ಅದನ್ನು ತುಂಬ ಸ್ಟ್ರಿಕ್ಟಾಗಿ ಒಂಥರ ರಿಸರ್ವ್ ಅಂತ ಹಾಗಂತ ಹೋದರು. ನಾನು ಅವ್ರು ಎಲ್ಲೋಗಲಿ ಒಂಥರ ಹಿಂದೆನೇ ಹೋಗಬೇಕು ಅಂತ ಅನಿಸೋದು, ಅವ್ರ ಜೊತೆಲೇ ಇರಬೇಕು ಅಂತ ಅನಿಸೋದು. ಬಟ್ ಅವರು ಏನು ಮಾತುಕತೆ ಆಡ್ತಾರೆ, ಹೇಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಏನು ಹೇಳ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡಿದ್ದಂಥ ಒಂದು ಸೌಭಾಗ್ಯ. ತುಂಬ ಹತ್ತಿರದಿಂದ ಹೀಗೆ ನೀವು ನಿಂತ್ಕೊಂಡಿರೋ ಹಾಗೆ ಅದು ಕೇಳಿಸಿರೋದು, ಅದು ನನ್ನ ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಅಂತ ಅನಿಸುತ್ತೆ. ಯಾಕಂದರೆ ನಮಗೆ ಸಾಹಿತ್ಯ ಲೋಕನೇ ಬೇರೆ. ಅದಕ್ಕೆ ಹೋದಾಗಲೇ ನಿಮಗೆ ಗೊತ್ತಾಗೋದು ಆ ಒಂದು ಪರಿಸರ ಹೇಗಿರುತ್ತೆ, ಆ ಸಾಹಿತಿಗಳ ಒಂದು ಮಾತುಕತೆ ಎಷ್ಟೆಲ್ಲ ತಿಳ್ಕೊಂಡಿರ್ತಾರೆ ಅವರು, ಏನೆಲ್ಲ ನಾವು ತಿಳ್ಕೊಬೋದು. ಅದೆಲ್ಲವೂ ನನ್ನ ಪಾಲಾಗಿತ್ತು. 2 ದಿನ ನಾನು ತುಂಬ ಅನುಭವಿಸಿದ್ದೀನಿ. ಸೊ ನಾನು ಹಿಂದೆ ಕೊಟ್ಟಿಟ್ಟಿದ್ದೆ ಅಂತ ಅನಿಸುತ್ತೆ. ಅಂಥವರ ಸಂಘ ನನಗೆ ದೊರಕಿದ್ದು. ಇನ್ನೊಂದು ಕನ್ನಡ ಚಿತ್ರರಂಗ ಕೂಡ ಭೈರಪ್ಪ ಅವರು ತುಂಬಾ ಮುಖ್ಯ. ಯಾಕಂತಂದರೆ ವಂಶವೃಕ್ಷ ಆಗಿರ್ಬೋದು ಸಿನಿಮಾ ಇದೆ, ಮತದಾನ ಸಿನಿಮಾ ಆಗಿದೆ. ಸೊ ಹೇಗೆ ಸಿನಿಮಾಗಳ ಆದಂಥದ್ದು ಅದನ್ನು ದೊಡ್ಡ ಪರದೆ ಮೇಲೆ, ಅವರ ಬರವಣಿಗೆನ ದೊಡ್ಡ ಪರದೆ ಮೇಲೆ ನೋಡಿದಾಗ ಹೇಗೆ ಅನಿಸುತ್ತೆ ನೋಡಿ. ಆಗಿನ ಕಾಲಕ್ಕೆ ಸಮಾಜಮುಖಿಯಾಗಿ ಇಂಥ ಒಳ್ಳೆ ಕಥೆಯನ್ನು ಅವರು ಕೊಟ್ಟಿದ್ದಾರೆ ಅಲ್ವಾ. ಒಂದು ವಿಧವೆನ ಮತ್ತೆ ಮದುವೆ ಮಾಡ್ಕೊಳ್ಳೋದು ಅಂತಂದರೆ ಆಗಿನ ಕಾಲದಲ್ಲಿ ಎಂಥ ಒಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಆ ಥರ ಕಥೆಗಳನ್ನು ಸಮಾಜಮುಖಿಯಾಗಿ ಅವ್ರು ಬರೆದಿರೋದು. ಸ್ವಂತಕ್ಕೆ ಇದನ್ನು ಬದಲಾಯಿಸ್ಬಿಡಿ, ಅದನ್ನು ಬದಲಾಯಿಸ್ಬಿಡಿ ಅಲ್ಲ, ಈ ಥರ ಇದೆ, ನೀವು ಹೇಗೆ ಬದುಕ್ತೀರಾ, ನಿಮ್ಗೆ ಕೊಟ್ಟಿದ್ದೀನಿ ನೋಡಿ ಹೇಗೆ ಬದಲಾಯಿಸ್ಕೊತೀರಾ ಅಂತ ಅವರು ಚಾಲೆಂಜಿಂಗ್ ಆಗಿ ನಾವು ಎಲ್ಲ ಇದನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಗೃಹಭಂಗ ತಗೊಂಡಾಗ ನಮ್ಮ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಎಷ್ಟು ಚೆನ್ನಾಗಿ ಬಂತದು. ಹೀಗೆಂದರೆ ಏನು ಅಂದರೆ ಒಂದು ಸಂಸ್ಕೃತಿ ಇರೋವಂಥದ್ದು, ಒಂದು ಉತ್ತಮ ಜಾತಿಯಲ್ಲಿರುವಂಥದ್ದು, ಆ ಫ್ಯಾಮಿಲಿಲೂ ಕೂಡ ಕ್ಷುಲ್ಲಕವಾದ ಇದಿರುತ್ತೆ ನೋಡಿ, ಆ ಬುದ್ಧಿಗಳಿರುತ್ತೆ ನೋಡಿ. ಅದನ್ನೆಲ್ಲ ಎಷ್ಟು ನಿಕೃಷ್ಟವಾಗಿ ಬರೆದಿದ್ದಾರೆ ಅವರು. ಹೀಗೆ ಇರುತ್ತೆ, ಈ ಥರದಲ್ಲಿ ಹೀಗಿರುತ್ತೆ, ಈ ಪಂಗಡದಲ್ಲಿ ಹೀಗಿರುತ್ತೆ ಅಂತ ಅದು ಬರೆದಿದ್ದಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಇಂದಿನ ಬರಹಗಾರರು ಅಥವಾ ಇಂದಿನ ಪೀಳಿಗೆಯವರು ಭೈರಪ್ಪ ಅವರ ಯಾವ ಒಂದು ವಿಚಾರಗಳನ್ನ ರೂಢಿಸ್ಕೊಳ್ಬೇಕು ಅಂತ ನೀವು ಹೇಳ್ತೀರಾ? ಹೋದರೂ ಅಷ್ಟು ಹೇಳೋಷ್ಟು ನನ್ನ ಯೋಗ್ಯತೆ ಇಲ್ಲ, ಅಷ್ಟು ಹಿರಿಯಳು ನಾನಿಲ್ಲ. ಯಾಕಂದರೆ ನನಗೆ ಸಾಹಿತ್ಯದ ಬಗ್ಗೆ ಅಷ್ಟೊಂದು ಏನು, ಈಗಿನ ಇವರು ಎಲ್ಲರೂ ಸುಮಾರು ಓದಿದ್ದೀನಿ. ಇವಾಗ ನನಗೂ ವಯಸ್ಸಾಗಿರೋದ್ರಿಂದ ಮರುವು ಜಾಸ್ತಿ, ಯಾರ್ಯಾರ್ದು ಓದಿದ್ದೀನಿ ಪುಸ್ತಕಗಳು ಅನ್ನೋದು ಮರ್ತೋಗಿದೆ. ಆದ್ದರಿಂದ ಏನು ಹೇಳೋಕ್ಕೆ ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಎಸ್, ಇದು ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು. ಅಂದರೆ ಭೈರಪ್ಪ ಅವರನ್ನ ಜೊತೆಗೆ ಅವರ ಒಂದು ಬರವಣಿಗೆಯನ್ನು ಬಹಳ ಹತ್ತಿರದಿಂದ ಕಂಡವರು. ಅವರ ಜೊತೆನ ಒಂದು ಒಡನಾಟವನ್ನು ಕೂಡ ಮೆಲುಕಾಕಿದ್ರು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.